ನ್ಯಾಷನಲ್ ಟಿವಿ ಅಂತ ಅಂದ್ಬಿಟ್ಟು ನನಗೆ ಇನ್ಸ್ಪೆಕ್ಟರ್ ಕಳಿಸಿರೋದು ಇದು ಫೋಟೋ ನೋಡ್ರಿ, ವಸಂತಣ್ಣ ಪೊಲೀಸ್ ಅಂತ ಅಂದ್ಬಿಟ್ಟು ನಮ್ಮ ಎಲ್ಲ ಐತೆ, ಎಲ್ಲ ಇದ್ರು ಏನೋ ಮಾಡೋಕ್ಕಾಗಲ್ವಲ್ಲ. ಈಗ ನಾವು ಬಂದು ರೈಡ್ ನ್ಯೂಸ್ ಅವ್ರು ಬಂದ್ರೆ ಏನ್ ಮಾಡಕೈತಿ ಹೇಳಿ ನೀವೇ. ಪೊಲೀಸ್ ಅವ್ರು ಬಂದ್ರೆ ಇಲ್ಲ, ಇಲ್ಲಿ ಲೋಕಲ್ ರೌಡಿಗಳು ಬಂದ್ರೆ ಏನೋ ಒಂದು ಮಾಡ್ತೀವಿ ನಾವು ನಿಂತ್ಕೊಂಡು. ಬಟ್ ನ್ಯೂಸು ಪ್ರೆಸ್ಸು ಇವರೆಲ್ಲ ಬಂದ್ಬಿಟ್ರೆ ಕಷ್ಟ, ಯಾರು ಮಾತಾಡಕೈತಿ? ಪೊಲೀಸರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಲೋಕಲ್ ರೋಡ್ಗಳಿಗೂ ಹೆದರಲ್ಲ ಅಂತಿರೋ ಈ ಹುಡುಗ ವರುಣ ಮೈಸೂರು ರೋಡು ಬಿಡದಿ ಹತ್ರ ಇರೋ ಫೈರ್ ಕೆಫೆ ಓನರ್. ಸರ್ಕಾರ ಹುಕ್ಕಾ ಬ್ಯಾನ್ ಮಾಡಿದೆ ಕಣ್ರಪ್ಪ, ಜನಗಳಿಗೆ ಹುಕ್ಕಾ ಕೊಟ್ಟು ಹೊಗೆ ಹಾಕಿಸ್ಬೇಡಿ ಅಂತ ಸುದ್ದಿ ಮಾಡಿದ್ವಿ. ಇವರು ಕದ್ದು ಮುಚ್ಚಿ ಕಳ್ಳಾಟ ಆಡೋದು ಪಾಪ ಪೊಲೀಸ್ನವ್ರಿಗೆ ಗೊತ್ತಿರಲ್ಲ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಮ್ಯಾಟ್ರೇ ಬೇರೆ. ನಾವು ಮಾಡಿರೋ ಸುದ್ದಿನ ಬಿಡದಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಈ ಹುಡುಗನಿಗೆ ಕಳಿಸ್ಕೊಟ್ರಂತೆ. ಅದು ಯಾರೋ ಪೊಲೀಸ್ ವಸಂತಣ್ಣ ಇವರಿಗೆ ಫುಲ್ ಸಪೋರ್ಟ್ ಇದ್ದಾರಂತೆ. ಹುಷಾರ ವ್ಯವಹಾರ ಮಾಡೋ ಅಂತ ಹೇಳ್ತಾವ್ರಂತೆ. ಹೊಸ ಜನ ಬಂದ್ರೆ ಹುಕ್ಕಾ ಸಪ್ಲೈ ಮಾಡ್ಬೋಡಿ, ರೆಗ್ಯುಲರ್ ಬರೋ ಕಸ್ಟಮರ್ ಮಾತ್ರ ಹುಕ್ಕಾ ಕೊಡಿ, ಅವ್ರು ರೆಫರೆನ್ಸ್ ಇಟ್ಕೊಂಡು ಯಾರಾದರೂ ಬಂದ್ರೆ ಅವರು ಕೊಡಿ ಅಂತ ಹೇಳ್ಬಿಟ್ಟು ಕಿವಿ ಮಾತಾಡೋರಂತೆ. ಇನ್ನೆಲ್ಲೋ ಬಾಯ್ ಬಡ್ಕೋತೀರ ಹೇಳಿ? ಅದು ಯಾರು ಇಂಥದಕ್ಕೆಲ್ಲ ಸಪೋರ್ಟಿಂಗ್ ನಿಂತಿರೋ ಮಾನಗಡಿ ವಸಂತಣ್ಣ? ಹಿಂಗೆ ಪೊಲೀಸರೇ ಈ ಕ್ರೈಮ್ ಮಾಡೋದಕ್ಕೆ ಐಡಿಯಾ ಕೊಟ್ರೆ ಯಾವುದೊಂದು ದಾರಿ ತರೋದಕ್ಕಾಗತ್ತೆ ಹೇಳಿ? ಈ ಹುಡುಗ ಹೇಳೋದನ್ನು ಕೇಳಬೇಕು ನೀವು. BJP ಗೌರ್ಮೆಂಟ್ ಇದ್ರೆ ಸಮಸ್ಯೆನೇ ಇರಲ್ವಂತೆ, ಫುಲ್ ಹಬ್ಬ ಅಂತ ಇವರಿಗೆ. ನಮ್ಮ ಸಿದ್ದಣ್ಣ ಬಂದ್ಮೇಲೆ ಎಲ್ಲ ಬ್ಯಾನ್ ಮಾಡಿ ಅಧ್ವಾನ ಮಾಡ್ಬಿಡ್ತಂತೆ. BJP ಬಂದ್ರೆ ಸರಿ, ನಮಗೆ ಹುಕ್ಕಾಗೆಲ್ಲ ಪರ್ಮಿಷನ್ ಸಿಗ್ತದೆ. ರಾಮಯ್ಯ ಬಂದ್ಬಿಟ್ಟು BJP ಇದ್ದಾಗ ರಾಕ್ಷಸ ಥರ ನಡೆಸ್ತಿದ್ದೆ ನಾವು. ಇಷ್ಟೊತ್ತೆಲ್ಲ ಟೇಬಲ್ ಏನೈತೆ ಈ ಪೊಲಿಟಿಷಿಯನ್ ಇದು ಒಳ್ಳೆ ಇಲ್ಲ DKC ಆಗ್ಬೇಕು. ಈ ಹುಡುಗ ಫುಲ್ ಬೋಲ್ಡ್ ಕಂಡ್ರಿ, ಫಿಲ್ಟರ್ ಇಲ್ದಂಗೆ ಮಾತಾಡುತ್ತೆ, ಎಲ್ಲ ಹೇಳ್ಬಿಡುತ್ತು. ಇಂಥ ಗಂಡು ಮಗ ನ್ಯಾಷನಲ್ ಟಿವಿ ವರದಿಗೆ ಅಷ್ಟೇ ತಲೆ ಕೆಡ್ಸ್ಕೊಂಡಿರೋದಂತೆ. ಪೊಲೀಸರು ಲೋಕಲ್ ರೌಡಿಗಳಿಗೆಲ್ಲ ಟೆನ್ಷನ್ ಇಲ್ವಂತ ಇದಕ್ಕೆ. ಇನ್ನೊಂದು ಸಾರಿ ನ್ಯಾಷನಲ್ ಟಿವಿನಲ್ಲಿ ಏನೋ ಸುದ್ದಿ ಬಂದ್ಬಿಟ್ರೆ 1 ವರ್ಷ ಈ ಹುಡುಗನ ಹೊರಗೆ ಬಿಡಲ್ವಂತೆ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರಂತೆ. ಇದು ಈ ಹುಡುಗ ಹೊರಣಿಗಿರುವಂಥ ಟೆನ್ಷನ್. ನಂಗೇನೋ ಹಂಗನ್ಸಲ್ಲಪ್ಪ. ಬಿಡದಿ ಪೊಲೀಸರೇ ಅಷ್ಟು ಸಹಕಾರ ಕೊಟ್ಟು ನೆರವಿಗೆ ನಿಂತು ಯುವಕನ ಒಂದು ಉದ್ಯಮಕ್ಕೆ ಬೆನ್ನೆಲುಬಾಗಿ ನಿಂತವ್ರೆ ಅಂದರೆ ಕೇಸ್ ಮಾಡೋದುಂಟಾ, ಅರೆಸ್ಟ್ ಮಾಡೋದುಂಟಾ, ಜೈಲಿಗೆ ಕಳಿಸೋದುಂಟಾ? ಮಹಾ ಅಂದರೆ ಇನ್ನೂ ಸ್ವಲ್ಪ ಹುಷಾರ ವ್ಯವಹಾರ ಮಾಡಪ್ಪ ಅಂತ ಕಿವಿ ಹಿಂಡು ಬುದ್ಧಿ ಹೇಳ್ಬೋದು. ಇಷ್ಟು ದಿನ ಗೊತ್ತಿರೋ ಕಸ್ಟಮರ್ಗೆ, ರೆಗ್ಯುಲರ್ ಬರ್ತಿದ್ದ ಕಸ್ಟಮರ್ ರೆಫರೆನ್ಸ್ ತಗೊಂಡು ಬಂತಿದ್ದವ್ರಿಗೆ ಅಷ್ಟೇ ಹುಕ್ಕಾ ಸಿಗ್ತಿತ್ತು. ಇನ್ಮೇಲೆ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಬರೋ ಲಾಯಲ್ ಕಸ್ಟಮರ್ಗೆ ಮಾತ್ರ ಸಿಗ್ಬೋದು. ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ರೇಟೂ ಜಾಸ್ತಿ ಆಗ್ಬೋದು ಅಷ್ಟೇ. ಆಮೇಲೆ ಈ ಹುಕ್ಕಾ ಉದ್ಯಮಗಳದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇದೆಯಂತೆ. ಅದರಲ್ಲಿ ರಣರೋಚಕ ವಿಚಾರಗಳೆಲ್ಲ ಚರ್ಚೆ ಆಗ್ತಾವಂತೆ. ಯಾವ ಮಿನಿಸ್ಟ್ರ್ ಮಕ್ಕಳಿಗೆ ಏನು ಚಟ ಇದೆ, ಅವರು ಎಲ್ಲೋಗಿ ಅದನ್ನು ತೀರಿಸ್ಕೋತಾರೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗುತ್ತಂತೆ. ಆಮೇಲೆ ಈ ಹುಡುಗ ಇನ್ನೊಂದು ರೋಚಕವಾದಂಥ ಒಂದು ಸೀಕ್ರೆಟ್ ಬಾಯ್ಬಿಟ್ಟ. ನಮ್ಮ ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಆಗಿದ್ದು ಯಾಕೆ ಯಾರಿಗಾದ್ರೂ ಗೊತ್ತಾ? ಯುವಕರ ಆರೋಗ್ಯನ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ಬ್ಯಾನ್ ಮಾಡಿದೆ ಅಂದ್ಕೊಂಡಿದ್ದೆ ನಾನು. ಅದು ಹಂಗಲ್ವಂತೆ. ಇವಾಗಿರೋ ಒಬ್ರು ಪ್ರಭಾವಿ ಮಿನಿಸ್ಟರ್ ಮಗಳು ಹುಕ್ಕಾಗಿ ಅಡಿಕ್ಟ್ ಅಂತೆ. ಆ ಹೆಣ್ಣುಮಗಳು ಹುಕ್ಕಾ ಸೇದೋದನ್ನು ಬಿಡಿಸ್ಬೇಕು ಅಂತ ಇಡೀ ರಾಜ್ಯದಲ್ಲಿನೇ ಹುಕ್ಕಾ ಬ್ಯಾನ್ ಮಾಡ್ಬಿಟ್ರಂತೆ. ಆ ಪ್ರಭಾವಿ ಮಿನಿಸ್ಟರ್ ಯಾರು, ಅವ್ರ ಮಗಳು ಯಾರು ಅನ್ನೋದನ್ನ ಈ ಕೆಫೆ ಓನರ್ ವರುಣನ ಬಾಯಲ್ಲಿ ಹೇಳಿಸ್ತೀನಿ. ಅದು ಮುಂದಿನ ಎಪಿಸೋಡಲ್ಲಿ. ಹಾಗೆ ಈ ಹುಕ್ಕಾ ಉದ್ಯಮಗಳದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಆಗುವಂಥ ಚರ್ಚೆಗಳಿದಾವಲ್ಲ, ಅದರ ರಣರೋಚಕ ವಿಚಾರಗಳನ್ನು ಹಿಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದು ಕೂಡ ಮುಂದಿನ ಎಪಿಸೋಡಲ್ಲಿ ಮಿಸ್ ಮಾಡದೆ ನೋಡಿ.